ಬಟ್ ವೆದರ್ ಆಲ್ಮೋಸ್ಟ್ ಚೆನ್ನಾಗೈತೆ. ಈ ಆ ಟ್ಯಾಟು ತೊಕ್ಕೋತೀನೇನ್ರಿ ಅದು ಬಂದ್ರಂದ್ರೆ ಹುಚ್ಚು ಬರ್ತಾವೆ. ಮಸ್ತ್ ಪಿಂಕ್ ಲೈಟ, ಗ್ರೀನ್ ಲೈಟ, ಬ್ಲೂ ಲೈಟ, ರೆಡ್ ಲೈಟ. ಟ್ಯಾಟು ತೊಕ್ಕೋತೀರೇನ್ರಿ, ಟ್ಯಾಟು ತೊಕ್ಕೋತೀರೇನ್ರಿ ಅದು ಗನ್ ಹತ್ತಾರ. ಗೈಸ್ ನನ್ನ ಸೌಂಡ್ ಕೇಳಿಸ್ತೈತೋ ಇಲ್ಲೋ ನನಗೂ ಗೊತ್ತಿಲ್ಲ. ಗೋವಾ ನೈಟ್ ಲೈಫ್ ಈಗ ಕಲ್ಲಂಗುಟ್ಟು ಬೀಚ್ದಾಗೆ ಇದ್ದೀನಿ. ಬಾಗಾ ಬೀಚ್ಗೆ ನೋಡ್ತೀನಿ, ನಾನು ನೈಟ್ ಟ್ರೈ ಮಾಡ್ತೀನಿ. ಈ ಫ್ಯಾಮಿಲಿ ಜೊತೆ ಬಂದೀನಿ. ಇವ್ರನ್ನ ಸ್ವಲ್ಪ ರೌಂಡ್ ಹಾಕಿಸಿ ಇವ್ರನ್ನೆಲ್ಲ ವಾಪಸ್ ರೂಮಿಗೆ ಬಿಟ್ಟು ಬಾಗಾಕ್ಕೆ ಒಂದು ರೌಂಡ್ ಹೋಗೋ ಪ್ಲ್ಯಾನಿಂಗ್ ಹಾಕ್ತಾನು. ಈಗ ಕಲ್ಲಂಗುಟ್ಟು ಬೀಚ್ದಾಗೆ ಇದ್ದೀನಿ. ಮ್ಯೂಸಿಕ್ ಅಂದ್ರೆ ಗಿಚ್ಚಿಗಿಲಿಗಿಲಿ ಐತಿ. ಓಷನ್ ಬೀಚ್ ಶೇಕ್ ಒಳಗೆ ಸಮ್ ಟೈಮ್ ಎಂಟ್ರಿ ಫೀ ಇರ್ತೈತಿ, ಸಮ್ ಟೈಮ್ ಫ್ರೀದಾಗ ಇರ್ತೈತಿ. ಫ್ರೀದಾಗ ಹೋದ್ರೆ ಅಲ್ಲೆಲ್ಲ ನಾವು ಡ್ರಿಂಕ್ಸ್ ತೊಗೋಬೇಕಾಗುತ್ತೆ. ನೀವು ಹೊರಗಡೆ ಏನು ಪರ್ಚೇಸ್ ಮಾಡ್ತಿರಲ್ಲ, ಸೊ ಅದಕ್ಕಿಂತಲೂ ಒಂದು 50% ಎಕ್ಸ್ಟ್ರಾನ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಅವಾಗ ಮಾತ್ರ ನಿಮ್ಮನ್ನು ಅಲ್ಲಿ ಒಳಗೆ ಅಲೋ ಮಾಡ್ತಾರೆ. ಗಿಚ್ಚಿಗಿಲಿಗಿಲಿ ಇರುತ್ತೆ. ಅಲ್ಲಿ ಎಂಟ್ರಿಗೆ ಹೋಗೋ ನಿಂತ ನೀವು ನೋಡ್ಬೋದು. ಅಲ್ಲಿ ಹೋಗ್ತೀನಿ ಈಗ. ಆದ್ರೆ ಮ್ಯೂಸಿಕ್ ಇರೋದ್ರಿಂದ ಕಾಪಿ ರೈಟ್ ಬರ್ಬೋದೇನೋ ಬಹುಶಃ. ನೋಡ್ತೀನಿ, ಡಬ್ ಆದ್ರೆ ಡಬ್ ಮಾಡ್ತೀನಿ, ಇಲ್ಲಾಂದ್ರೆ ಡೈರೆಕ್ಟಾಗಿ ನೋಡ್ತೀನಿ. ಅವ್ನಿಗೆ ಕೇಳ್ತೀನಿ. ಇಲ್ಲಿ ಫೋಟೋಶೂಟ್ ಮಾಡ್ಕೊಳಕ್ಕಂದ್ರೆ ನೆಕ್ಸ್ಟ್ ಲೆವೆಲ್ ಇಟ್ಟಾನ. ಅಲ್ಲಿ ಕೂತಾರ ನೋಡ್ರಿ ಅವ್ರು. ಹಾರ್ಟ್ ಸಿಂಬಲ್ ಒಳಗೆಲ್ಲ ಕುಂಡ್ರಲಾಕ ನಿಂದ್ರಾಕ ಎಲ್ಲ ಜಾಗ ಮಾಡ್ಯಾನ. ಕಪಲ್ಲ ಗರ್ಲ್ಸ ಹೋಗಿ ಕುಂಡ್ರಬಹುದು. ಅಲ್ಲಿ ಕೂತು ಫೋಟೋಶೂಟ್ ಮಾಡ್ಕೋಬಹುದು. ಕುಂಡ್ರಲಾತಾಳ ಅಕ್ಕ ಈಗ ಏರಿ. ಅಕ್ಕ ಆಂಟಿ ಅದಾರ. ಮಸ್ತ್ ಪಿಂಕ್ ಲೈಟ, ಗ್ರೀನ್ ಲೈಟ, ಬ್ಲೂ ಲೈಟ, ರೆಡ್ ಲೈಟ, 4 ಕಲರ್ ಲೈಟ್ ಹಾಕ್ಯಾರ ಇಲ್ಲಿ. ಇಲ್ಲಿನೂ ಫೋಟೋಶೂಟ್ ಮಾಡ್ಕೋಬಹುದು. ಇಲ್ಲಿ ನಮ್ಮ ಅಣ್ಣಗಳದಾರು. ಇಲ್ಲಿ ಎಂಟ್ರಿ ಫೀ ಎಷ್ಟು ಕೇಳ್ತೀನಿ. ಎಂಟ್ರಿ ಫೀ ಎಷ್ಟು ಕೇಳ್ತೀನಿ ನೋಡೋಣ ಏನಾಯ್ತು. ಎಂಟ್ರಿ ಫೀ 100 ರೂಪೀಸ್ ಅಂತ ಎಂಟ್ರಿ ಫೀ. ಇಲ್ಲೆಲ್ಲ ನೈಟ್ ಕೂತು ಊಟ ಮಾಡ್ಕೋಬಹುದು. ಇದ್ರ ಬಗ್ಗೆ ಸಪ್ರೇಟ್ ಅಪ್ಡೇಟ್. ಗೈಸ್ ಒನ್ ಮೋರ್ ಅಪ್ಡೇಟ್ ಏನಪ್ಪ ಅಂದ್ರೆ, ಸುಮಾರು 1-1.5 ವರ್ಷದಿಂದ ನಾ ಇಲ್ಲಿ ಬಂದಾಗ ಅಂದ್ರೆ ಆಮೇಲೆ ಬೇಜಾನ್ಸಲ ಬಂದೀನಿ. ಬಟ್ ಇಲ್ಲಿ ಬೀಚ್ ಶೇಕ್ಸ್ ಒಳಗೆ ಇದೇನೈತಲ್ಲ, ಇಲ್ಲಿ ಮ್ಯೂಸಿಕ್ ಮೊದಲು ಸುಮಾರು 2 ಗಂಟೆ ತನಕ ಅಥವಾ ಲೇಟ್ ನೈಟ್ ಪೂರ್ತಿನೂ ಜನ ಇರೋವರೆಗೂ ಮ್ಯೂಸಿಕ್ಕು DJ ಎಲ್ಲ ಹಾಕ್ತಿದ್ರು. ಬಟ್ ಇವಾಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರ 10 ಗಂಟೆಗೆ ಕ್ಲೋಸ್ ಆಗಲೇಬೇಕು. ಜಸ್ಟ್ ಇವಾಗ 10 ಗಂಟೆ ಆಯಿತು, ಕ್ಲೋಸ್ ಆಯಿತು. ಮ್ಯೂಸಿಕ್ ಎಲ್ಲಿ ಬರ್ತಾ ಇಲ್ಲ, ಫುಲ್ ಸೈಲೆಂಟ್ ಆಗೈತಿ. ಬೀಚ್ ಶೇಕ್ಸ್ದಾಗಿನ ಜನ ಎಲ್ಲ ಫುಲ್ಲ ಹೊರಗೆ ಬರ್ಲತ್ತಾರ. ಡ್ಯಾನ್ಸ್ ಮಾಡೋದೆಲ್ಲ ಬಂದಾಗಿ ಹೊರಗೆ ಬರ್ಲತ್ತಾರ. ಸೊ ಆಲ್ಮೋಸ್ಟ್ 6-6:30 7 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ರು ಅಂದ್ರೆ 10 ಗಂಟೆ 8, 9, 10 3 ಅವರ್ ಒಳಗೆ ಸಿಕ್ಕಾಪಟ್ಟೆ ರೊಕ್ಕ ಜಗ್ಗಿ ಹೋಗಿಬಿಡ್ತಾರೆ ಅವರು ಅಷ್ಟೇ. ಸೊ ಗೈಸ್ ಮುಗಿತೆಲ್ಲ. ಕಲ್ಲಂಗುಟ್ಟು ಬೀಚಾಗಿನ ಜನ ಹೊರಗೊಂಟ್ರು, ನಾನು ಹೊರಗೊಂಟೆ. ಟೀಟೋಸ್ ಏನೋ ಒಂದು ತೋರಿಸ್ಬೇಕಂತ ಭಾಳ ಆಸೆ ಐತೆ ನನಗೆ. ಬೈ ವಾಕ್ ಹೋಗ್ಬೇಕಾಗುತ್ತೆ. ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಐತಿ. ಕಷ್ಟ ಆಗುತ್ತೆ ಬೈ ವಾಕ್ ಹೋಗೋದು. ಯಾಕಂದ್ರೆ ಆಲ್ರೆಡಿ ತಿರುಗಾಡಿ ಉಸುಕೊಳ್ಳೋ ನಡಿ ಹೆಂಗೈತಂದ್ರೆ ಇದು ಕಾಲು ಹೇಳಲ್ಲ. ಸೊ ತೋರಿಸ್ತೀನಿ. ಆಲ್ಮೋಸ್ಟ್ ಈಗ ನೈಟ್ ಇದೇ ಕೆಲಸ. ಜನ ರೋಡ್ ಮೇಲೆ ಇರೋ ನಾನು ರೋಡ್ ಮೇಲೆ ಇರೋ ಪ್ರಯತ್ನ ಮಾಡ್ತೀನಿ. ನಾಳೆ ಅರ್ಲಿ ಮಾರ್ನಿಂಗ್ ಅದು ಬೇರೆ ಕಡೆ ಹೋಗಬೇಕು. ಅದಕ್ಕೆ ಬಂದಿನಂದ್ರೆ ಅದನ್ನ ಮಾಡಲೇಬೇಕು. ಸೊ ಕಲ್ಲಂಗುಟ್ಟು ಬೀಚ್ದಾಗಿನ ಜನ ಶೇಕ್ಸ್ ಬಂದಾದ ತಕ್ಷಣ ಜನ ಎಲ್ಲ ಹೊರಗೆ ಬರ್ಲತ್ರ. ಆಲ್ಮೋಸ್ಟ್ ಅಲ್ಲಿ ಬೀಚ್ ಒಳಗೆ ನಿಲ್ತೀನಿ, ಮತ್ತೊಂದೇನೋ ಮಾಡ್ತೀನಿ, ಅಥವಾ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಮಾತಾಡ್ಕೊತ್ಕೊಂಡಿರ್ತೀನಿ. ಇಲ್ಲ, ಆ ಥರ ಇಲ್ಲ. ಅದಾರ ಆ ಥರನೂ ಕೆಲವೊಂದು ಜನ ಅದಾರ. ಮ್ಯಾಕ್ಸಿಮಮ್ ಜನ ಹೊರಗೆ ಬರತ್ತಾರೆ ಎಲ್ಲರೂ. ರಾಯಚೂರ್ದವರು ಮೀಟ್ ಅವರು ಚಾನಲ್ ಹೆಸರು ಕೇಳಿದ್ರು. ಬಟ್ ಕಂಟೆಂಟ್ ನೋಡ್ತೀನಿ. ನಂದು ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ಹಾಕಿದ್ರೆ ಹಾಕ್ತೀನಿ. 2 ಇದೆ ಚಾನಲ್ ಆ್ಯಕ್ಚುಲಿ. ಅಲ್ಲ ಅದು ನಿಮಗೆ ನಂದು ಇದು ಸಾಕು, ನಾನು ಅಪ್ಡೇಟ್ ಕೊಡ್ತೀನಿ. 2ರಲ್ಲೂ ಅಪ್ಡೇಟ್ ಕೊಡ್ತೀನಿ.
ಇಲ್ಲಿ 100 ರುಪೀಸ್ಗೆ 50 ರುಪೀಸ್ಗೆಲ್ಲ ಏನೋ ಏನು ಹೆಣ್ಮಕ್ಳು ಹುಡುಗಿಯರು ತೊಗೊಳ್ಳೋದು ಪಾನಿಪುರಿ. ಆ್ಯಕ್ಚುಲಿ ವಡಾಪಾವ್ ತಿಂದೆ, ಒಂದು ಪೀಸ್ ವಡಾಪಾವಿಗೆ 30 ರೂಪಾಯಿ. ಅಫೋರ್ಡ್ ಮಾಡೋರು ತೊಗೋಬೋದು. ಕಾಸ್ಟ್ಲಿ ಆಲ್ಮೋಸ್ಟ್. ಪಾನಿಪುರಿ 50 ರುಪೀಸ್ ಇರ್ಬೋದೇನೋ ಬಹುಶಃ, ಐ ಡೋಂಟ್ ನೋ. 50 ಮ್ಯಾಕ್ಸಿಮಮ್ 50 ಇರುತ್ತೆ. ತೋರಿಸ್ತೀನಿ ಗೋವಾ ನೈಟ್ ಹೆಂಗೈತಿ, ಏನೈತಿ, ನೈಟ್ ಲೈಫ್ ಹೆಂಗಿರುತ್ತೆ. ಆಮೇಲೆ ಇನ್ನೊಂದು ನೈಟ್ ವೆದರ್ ಹೆಂಗೈತಿ ಅಂತ ಭಾಳಷ್ಟು ಜನರ ಪ್ರಶ್ನೆ. ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿದ್ವಿ, ನೈಟ್ ವೆದರ್ ಹೆಂಗಿರ್ತೈತಿ ಅಂತ ಕೇಳ್ದೆ. ಸೊ ನೈಟ್ ವೆದರ್ ಅಂದ್ರೆ ಹಾಗೇನು ಶೆಕೆ ಏನಿಲ್ಲ ಆ್ಯಂಡ್ ನಾರ್ಮಲ್ ಐತಿ. ನನಗೇನು ವಿಶೇಷ ಅನಿಸಿಲ್ಲ. ಅಷ್ಟು ಕೋಲ್ಡ್ ಅಂತೂ ಚಾನ್ಸೇ ಇಲ್ಲ, ಕೋಲ್ಡ್ ಅಂತೂ ಇಲ್ಲವೇ ಇಲ್ಲ. ಬಟ್ ವೆದರ್ ಆಲ್ಮೋಸ್ಟ್ ಚೆನ್ನಾಗೈತಿ. ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಅಂದಾಗ ಬಜೆಟ್ ಫ್ರೆಂಡ್ಲಿನೇ ಆಗಿರ್ಬೇಕು. ಅದು ರಸ್ತೆ ಪಕ್ಕ ಗಾಡಿ ಮೇಲೆ ಹೊಡೆದಿರ್ಬೇಕು. ಇಲ್ಲೆಲ್ಲ ಪಾರ್ಕಿಂಗ್ ಏರಿಯಾ ಐತಿ, ಆಮೇಲೆ ಹೋಟೆಲ್ಸ್ ಅದಾವು. ಇಲ್ಲಿ ಬಟ್ಟೆ ಅಂಗಡಿ, CSK, ಆಮೇಲೆ MI, CSK, RCB 3 ಜರ್ಸಿ ಇಟ್ಟಾರೆ ನೋಡು. ಅವರು ಕ್ಯಾಟ್ ನನ್ನ ಮಕ್ಕಳೇ, ಅವ್ರಿಗೆ ಗೊತ್ತೈತಿ ವ್ಯಾಲ್ಯೂ ಮಾರ್ಕೆಟ್ ಏನು ನಡೆದೈತೆ ಅನ್ನೋದು ಅವ್ರಿಗೆ ಗೊತ್ತೈತಿ. ಆಮೇಲೆ ಟ್ಯಾಟು ತಕ್ಕೋತೀರೇನ್ರಿ ಅದು ಗನ್ ಹತ್ತಾರ. ಒಂದು ಸಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟೈತಿ. ಆ ಟ್ಯಾಟು ತಕ್ಕೋತೀನೇನ್ರಿ ಅದು ಬಂದ್ರೆ ಹುಚ್ಚು ಬರ್ತಾವೆ. ಯಾಕಂದ್ರೆ ಒಳಗೆ ಕರ್ಕೊಂಡು ಹೋಗಿ ಇಷ್ಟು ಕೊಡ್ತೀಯೋ ಇಲ್ಲ ಬಿಡಲ್ಲ ನಿಮ್ಮನ್ನು ತಂದು ನಿಂತುಬಿಡ್ತಾರೆ ಅವರು. ಸೊ ಟ್ಯಾಟು ಸ್ಟುಡಿಯೋ ಅದಾವು. ಟ್ಯಾಟು ಕಾಸ್ಟ್ಲಿ ಇರುತ್ತೆ ಆ್ಯಕ್ಚುಲಿ. ಚೀಪ್ ಆ್ಯಂಡ್ ಬೆಸ್ಟು 50 ರೂಪಾಯಿದಾಗ ಟ್ಯಾಟು, 100 ರೂಪಾಯಿದಾಗ ಟ್ಯಾಟು ಅಂದ್ಕೊಂಡು ಬರ್ತಾರೆ. ಬಟ್ ಹೈಲಿ ಇಂಪಾಸಿಬಲ್. ಟ್ಯಾಟು ಅಂತ ಬಂದ ನನ್ನ ಲೆಕ್ಕಲಿ ಒಂದು 1500-2000 ಖರ್ಚಾಗುತ್ತೆ ಆಲ್ಮೋಸ್ಟ್ ಟ್ಯಾಟು ಅಂತಂದ್ರೆ. ಶಾಪಿಂಗ್ ಮಾಡಲಿಕ್ಕೆ ಬಟ್ಟೆ ಅಂಗಡಿ, ಕಿವಿಗೆ ಹಾಕೋತೀನಿ, ಅದೇನೋ ಸಿಗಿಸ್ಕೊತೀನಿ ಅಂದ್ರೆ ಇವೆಲ್ಲ ಅದಾವೆ ಸಣ್ಣ 50 ರೂಪಾಯಿ, 150 ರೂಪಾಯಿ ಬಟ್ಟೆ. ಟಿ ಶರ್ಟು, ಶಾರ್ಟ್ಸ್ ಕ್ವಾಲಿಟಿ ಅದಾವೆ, ಹಾಗೆ ಕಾಸ್ಟ್ಲಿನೂ ಅದಾವೆ. ನಾ ಏನಿಲ್ಲ, ತುಂಬದವ್ರದ್ದು ದುಡ್ಡು ತರಬೇಕು, ಖರ್ಚು ಮಾಡಬೇಕು. ಖರ್ಚು ಎಷ್ಟಾಯ್ತು ಅಂತ ಲೆಕ್ಕ ಇಡಬಾರ್ದು, ಜಸ್ಟ್ ಎಂಜಾಯ್ ಮಾಡಬೇಕು. ವರ್ಷದಾಗ ಒಂದು ಸಲ ಬಂದು ದುಡ್ಡು ಹಾರಿಸನ್ಲಕ್ಕೆ ಏನಿಲ್ಲ. ಒಬ್ಬರಿಗೊಂದು ಮನಸ್ಸು ಬಿಚ್ಚು ಖರ್ಚು ಮಾಡ್ತೀನಿ ಅಂದರೆ ಒಬ್ರಿಗೊಂದು 8,000 ರೂಪಾಯಿ ಇಲ್ಲ 10,000 ರೂಪಾಯಿ ಮ್ಯಾಕ್ಸಿಮಮ್ ಖರ್ಚಾಗ್ಬೋದು. ವರ್ಷದಾಗ ಒಂದು ಸಲ ಬಂದು ಹಾರ್ಸ್ಯಾಡಿ ಜಿಗಿದ್ದಾಡಿ ಎಲ್ಲ ಥರ ಎಂಜಾಯ್ ಮಾಡಿ ಹೋಗ್ತೀನಿ ಅಂದ್ರೆ 10,000 ರೂಪಾಯಿ ಅಷ್ಟಾಗುತ್ತೆ.